ಶ್ರೀ ಮಧುಸೂದನ ರಾವ್ ಇವರು 6 ವರ್ಷದ ಕೆಳಗೆ ಅಡಿಕೆ ತೋಟವನ್ನು ಖಾಲಿ ಜಾಗದಲ್ಲಿ ನೆಟ್ಟು ಮಾಡಿದ್ದಾರೆ. ಇದೀಗ 6 ವರ್ಷ ತುಂಬಿರುವ ಈ ಗಿಡಗಳು ಫಸಲು ಕೊಡುತ್ತಾ ಇವೆ. ತೃಪ್ತಿಕರವಾಗಿದೆ. ಇಲ್ಲಿ ಬೇಕಾದಷ್ಟು ನೀರಿನ ಕೊರತೆಯೂ ಇದೆ. ಇವರು ನೀರನ್ನು ಉಣಿಸಲು ಡ್ರಿಪ್ ಕಪ್ಪು ಪೈಪುಗಳನ್ನು ಬಳಸದೆ ನೇರವಾಗಿ 2 ಇಂಚು ಪೈಪು, ಅಲ್ಲಿಯ ನಂತರ 1.5 ಇಂಚು ಪೈಪು, ಅಲ್ಲಿಯ ನಂತರ ಅರ್ಧ ಇಂಚಿನ ಪೈಪು, ಅದರ ತುದಿಗೆ ಎಂಡ್ ಕ್ಯಾಪ್ ಹಾಕಿ ಸಣ್ಣ ತೂತು ಕೊರೆದು ಪ್ರತಿ ಗಿಡಕ್ಕೂ ಹೋಗುವಂತೆ ಮಾಡಿದ್ದಾರೆ. ಇದರಿಂದ ನೀರಿನ ಉಳಿತಾಯವೂ ಆಗುತ್ತದೆ, ತುಂಬ ವೇಸ್ಟ್ ಆಗುವುದಿಲ್ಲ. ಮತ್ತು ಅಡಿಕೆಗೆ ಗಿಡಗಳಿಗೆ ಗೊಬ್ಬರಗಳನ್ನು ವರ್ಷಕ್ಕೊಮ್ಮೆ ಕೊಡುತ್ತಾರೆ. ಇದು ಹಟ್ಟಿ ಗೊಬ್ಬರ. ಪ್ರತಿ ತಿಂಗಳಿಗೊಮ್ಮೆ ಸೆಗಣಿಯನ್ನು ದೊಡ್ಡ ಡ್ರಮ್ಮಿನಲ್ಲಿ ಹಾಕಿ ಕೊಳೆಯಿಸಿ ಸುಮಾರು 1 ವಾರಗಳ ನಂತರ ಪ್ರತಿ ಗಿಡಕ್ಕೂ 1 ಲೀಟರ್ನಂತೆ ಕೊಡುವ ಯೋಚನೆ ಮಾಡಿದ್ದಾರೆ. ಇದರಿಂದ ಹಿಂಗಾರಗಳು ಉತ್ತಮವಾಗಿ ಬರುತ್ತವೆ, ಅಡಿಕೆ ಬೆಳೆ ಚೆನ್ನಾಗಿರುತ್ತದೆ ಎನ್ನುವ ಅಭಿಪ್ರಾಯ ಇವರದು. ಹೀಗೆ ಈ ತೋಟವನ್ನು ನಾವು ಸುತ್ತುವರೆದು ನೋಡೋಣ ಬನ್ನಿ.